ಇನ್ನು ಮುಂಗಾರು ಆರಂಭವಾದರೂ ಕೂಡ ಬಾರದ ಮಳೆ ಕಾರಂಜ ಡ್ಯಾಂನ ಒಳಹರಿವು ಇದೀಗ ಶೂನ್ಯ. ಬೀದರ್ ಜಿಲ್ಲೆಯ ರೈತರ ಜೀವನಾಡಿ ಕಾರಂಜ ಜಲಾಶಯದಲ್ಲಿ ನೀರಿನ ಪ್ರಮಾಣ ಭಾರಿ ಇಳಿಕೆ ಆಗಿದೆ. 7.65 TMC ಸಂಗ್ರಹ ಸಾಮರ್ಥ್ಯದ ಕಾರಂಜ ಜಲಾಶಯದಲ್ಲಿ ಸದ್ಯ 4.5 TMC ಮಾತ್ರ ನೀರು ಉಳಿದುಕೊಂಡಿದೆ. ಜಿಲ್ಲೆಯ ಜನರಿಗೆ ಕುಡಿಯುವುದಕ್ಕಷ್ಟೇ ನೀರು ಸಾಕಾಗುತ್ತೆ, ಆದರೆ ರೈತರ ಬೆಳೆಗಳಿಗೆ ಕಾರಂಜ ನೀರೀಗ ಸಾಕಾಗುವುದಿಲ್ಲ. ಸರ್ಕಾರದ ಆದೇಶದಂತೆ ಡ್ಯಾಂನಿಂದ ಕಾಲುವೆಗೆ ನೀರು ಬಿಡುವುದು ಸಂಪೂರ್ಣ ಸ್ಥಗಿತವಾಗಿದೆ. ಜಲಾಶಯ ನೀರನ್ನ ನಂಬಿಕೊಂಡು ಬಿತ್ತನೆ ಮಾಡಿದ ರೈತರು ಇದೀಗ ಕಂಗಾಲಾಗಿದ್ದಾರೆ. ಜಿಲ್ಲೆಯ 29,000 ಹೆಕ್ಟರ್ ಪ್ರದೇಶದ ಬೆಳೆಗಳಿಗೆ ನೀರು ಒದಗಿಸ್ತಾ ಇತ್ತು ಕಾರಂಜ ಡ್ಯಾಂ. ವಾಡಿಕೆಯಂತೆ ಜಿಲ್ಲೆಯಲ್ಲಿ ಮಳೆಯಾಗದ ಹಿನ್ನೆಲೆ ಬೆಳೆಗಳಿಗೆ ನೀರು ಬಿಡ್ತಾ ಇಲ್ಲ ಅಧಿಕಾರಿಗಳು. ಬೀದರ್ ನಗರ, ಚಿಡುಗುಪ್ಪ, ಹುಮ್ನಾಬಾದ್ ಮತ್ತು ಇತರ ಗ್ರಾಮೀಣ ಭಾಗಗಳಿಗೆ ಕಾರಂಜದಿಂದ ಕುಡಿಯುವ ನೀರು ಸರಬರಾಜಾಗುತ್ತೆ. ಭವಿಷ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಬೆಳೆಗಳಿಗೆ ಬಿಡುವಂತಹ ನೀರನ್ನ ಸ್ಥಗಿತ ಮಾಡಲಾಗಿದೆ. ಜುಲೈ ಆಗಸ್ಟ್ನಲ್ಲಿ ಸಮರ್ಪಕ ಮಳೆಯಾಗದಿದ್ರೆ ಕುಡಿಯುವ ನೀರಿಗೂ ಕೂಡ ಉಂಟಾಗಬಹುದು ತೊಂದರೆ. ಈ ಕುರಿತು ನಮ್ಮ ಪ್ರತಿನಿಧಿ ದೇವದಾಸ್ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡೋಣ. ಮುಂಗಾರು ಆರಂಭವಾಗಿ 40 ದಿನ ಕಳೆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರದ ಛಾಯೆ ಆವರಿಸಿರುವಂಥದ್ದು. ಈಗಾಗಲೇ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಮಳೆ ಇಲ್ಲದೆ ಇದ್ದರೆ ಹೇಗೆ ಮಾಡಬೇಕು, ಬಿತ್ತನೆ ಹೇಗೆ ಮಾಡಬೇಕು, ಕುಡಿಯಲು ನೀರು ಹೇಗೆ ಮಾಡಬೇಕು ಅಂತ. ಈಗಾಗಲೇ ನಾವು ಬೀದರ್ ಜಿಲ್ಲೆಯಿರುವ ಕಾರಂಜ ಜಲಾಶಯದ ನೀರಿನ ಮಟ್ಟ ಕುಸಿದಿರೋದ್ರಿಂದ ಈ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾವೀಗ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಕಾರಂಜ ಜಲಾಶಯದಲ್ಲಿ ಏನು ಈಗ ಪ್ರತಿ ವರ್ಷ ಈ ಟೈಮ್ಗೆ ಸಾಕಷ್ಟು ಒಳಹರಿವು ಇರ್ತಿತ್ತು. ಈ ಸಾರಿ ಕಾರಂಜ ಜಲಾಶಯದಲ್ಲಿ ಒಳಹರಿವಿಲ್ಲದೆ ಒಂದು ರೀತಿ ಜಿಲ್ಲೆಯ ಜನರಲ್ಲಿ ಆತಂಕ ಉಂಟಾಗಿದೆ ಅಂತ ಹೇಳ್ಬೋದು. ಏನು 7.69 TMC ಸಾಮರ್ಥ್ಯದ ನೀರನ್ನು ಹೊಂದಿರ್ತಿತ್ತು ಈ ಕಾರಂಜ ಜಲಾಶಯ. 7.69 TMC ಸಾಮರ್ಥ್ಯದ ಜಲಾಶಯದಲ್ಲಿ ಈಗ ಕೇವಲ 4.5 TMC ಅಷ್ಟು ನೀರಿದೆ. ಪ್ರತಿ ವರ್ಷ ಈ ಟೈಮ್ಗೆ 4.8 TMC ಇರ್ತಿತ್ತು. ಅಂದರೆ ಒಳಹರಿವು ಹೊರಹರಿವು ಎರಡೂ ಇರ್ತಾ ಇತ್ತು. ಈ ಬಾರಿ ಒಳಹರಿವು ಇಲ್ಲ, ಒಳಹರಿವು ಇಲ್ಲ. ಅಂದರೆ ಏನು ಮಳೆ ಇಲ್ಲದೆ ಎಲ್ಲೂ ಕೂಡ ನೀರಿಲ್ಲದೆ ಜನರು ಆತಂಕಕ್ಕೀಡಾಗಿದೆ ಅಂತ ಹೇಳ್ಬೋದು. ಏನೋ 29,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಈ ಜಲಾಶಯವನ್ನು ನಂಬಿಕೊಂಡು ಬೆಳೆಯನ್ನು ಬೆಳೀತಾ ಇದ್ರು. ಆದರೆ ಈ ಬಾರಿ ಇಲ್ಲಿ ಕುಡಿಯಲಿಕ್ಕೆ ಮಾತ್ರ ನೀರು ಉಳಿದಿರುವಂಥದ್ದು. ಯಾಕಂದರೆ ನೀರಿಲ್ಲದೆ, ಪಕ್ಕದ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಡ್ಯಾಮ್ಗೆ ನೀರು ಬರ್ತಾಯಿತ್ತು. ಪಕ್ಕದ ಕೊತ್ತೂರು ಬ್ರಿಡ್ಜ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿಗೆ ನೀರು ಹರಿದು ಬರ್ತಾಯಿತ್ತು. ಆದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಮಳೆಯ ಕೊರತೆಯಿಂದಾಗಿ ಕಾರಂಜ ಜಲಾಶಯ ಬತ್ತಾ ಬರ್ತಿದೆ ಅಂತ ಹೇಳ್ಬೋದು. ಇದನ್ನೇ ನಂಬಿ ಸಾಕಷ್ಟು ಜನರು ಆ ಬೆಳೆಯನ್ನು ಬೆಳೀತಾರೆ. ಅಂದರೆ ಎಡದಂಡೆ ಹಾಗೂ ಬಲದಂಡೆಯಲ್ಲಿ ಸುಮಾರು 140 ಕಿಲೋಮೀಟರ್ನಷ್ಟು ಉದ್ದದ ಕಾಲುವೆ ನಂಬಿಕೊಂಡು ರೈತರು ತಮ್ಮ ಬೆಳೆಯನ್ನು ಬೆಳೀತಾ ಇದ್ದು 29,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಜಲಾಶಯವನ್ನೇ ನಂಬಿಕೊಂಡು ರೈತರು ಬೆಳೆಯನ್ನು ಬೆಳೀತಾ ಇರುವಂಥದ್ದು. ಸದ್ಯ ಈ ಜಲಾಶಯ ಈಗ ಕುಡಿಯೋ ನೀರಿಗೆ ಮಾತ್ರ ನೀರು ಮೀಸಲಾಗಿರುವಂಥದ್ದು. ಅಂದರೆ ಮಳೆ ಇಲ್ಲದ ಕಾರಣ ಬೇಸಿಗೆಗೂ ಕೂಡ ಈ ನೀರು ಉಳಿಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಯಾಕಂದರೆ ಒಳಹರಿವು ಹೊರಹರಿವು ಎರಡೂ ಇಲ್ಲ. ಇನ್ನೂ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹವಾಮಾನ ತಜ್ಞರ ಪ್ರಕಾರ ಈಗ ಈ ತಿಂಗಳು 30ರಿಂದ 40 ಮಿಲಿಮೀಟರ್ ಮಳೆ ಆಗುತ್ತೆ. ಅಂದರೆ ಪ್ರತಿ ಸಾರಿ ಈ ಟೈಮ್ಗೆ 170, 165 ಮಿಲಿಮೀಟರ್ ಮಳೆ ಆಗ್ತಿತ್ತು ಜುಲೈ ತಿಂಗಳಿಗೆ. ಆದರೆ ಬರೀ 50ರಿಂದ 60 ಮಿಲಿಮೀಟರ್ ಮಳೆ ಆಗೋದ್ರಿಂದ ಇಲ್ಲಿಗೆ ನೀರು ಹರಿದು ಬರೋದು ಕೂಡ ಕಷ್ಟ ಆಗಿರೋದ್ರಿಂದ ಒಂದು ರೀತಿ ಜಿಲ್ಲೆಯ ಜನರಲ್ಲೇ ಆತಂಕ ಎದುರಾಗಿದೆ ಅಂತಲೇ ಹೇಳ್ಬೋದು. ನೋಡಬೇಕು, ಅಂದರೆ ಮಳೆ ಬಂದು ಡ್ಯಾಮ್ ತುಂಬಿ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತಾ ಅಥವಾ ಬರೀ ಕುಡಿಯೋದಕ್ಕೆ ಮಾತ್ರ ಈ ಕಾರಂಜ ಜಲಾಶಯದ ನೀರು ಈ ಸಾರಿ ಮೀಸಲಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.